ಒಳ್ಳೆ ಮೆಣಸ್ಕಾಯಿ ನೋಡಿ, ಎಲ್ಲಿ ಕೂಡ ನೀವು ತಿಂದಿರಲಿಕ್ಕಿಲ್ಲ, ಅಷ್ಟು ಸ್ಪೆಷಲ್ ಆಗಿದೆ. ಹೇಗೆ ಬಂದಿದೆ ನೋಡಿ, ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಟೇಸ್ಟ್ ಕೂಡ ಸೂಪರ್ ಆಗಿದೆ. ಫ್ರೆಂಡ್ಸ್, ನನಗೆ ಉಂಟಲ್ಲ ಇವತ್ತೊಂದು ಪಕ್ಕದ ಮನೆಯವರು ಹಲಸಿನ ಹಣ್ಣು ಕೊಟ್ಟರು. ಅದು ತುಂಬ ಹಣ್ಣಾಗಲಿಲ್ಲ, ಹಾಗೆ ತುಂಬ ಕಾಯಿ ಕೂಡ ಇಲ್ಲ, ಒಂದು ಅರ್ಧ ಹಣ್ಣಾಗ್ತಾ ಬರೋ ಸ್ಟೇಜಲ್ಲಿ ಉಂಟು. ಅದಕ್ಕೋಸ್ಕರ ನಾನು ಅದರಿಂದ ಒಳ್ಳೆ ಇವತ್ತು ಮೆಣಸ್ಕಾಯಿ ಮಾಡುವ ಅಂಥೇಳಿ. ತುಂಬ ಚೆನ್ನಾಗಿರ್ತದೆ. ಅದು ಯಾವ ರೀತಿ ಮಾಡೋದು ಅಂಥೇಳಿ ನೋಡುವ. ನೋಡಿ, ಸೋಳೆ ಎಲ್ಲ ತೆಗ್ದಾಗಿದೆ, ತುಂಬ ಗಟ್ಟಿ ಇದೆ ನೋಡಿ. ಬರ್ಕೆ ಹಲಸಿನ ಹಣ್ಣಾದರೆ ಮಾತ್ರ ಇಷ್ಟು ಗಟ್ಟಿ ಇರೋದು, ಅದು ತುಳುವೆ ಹಲಸಿನ ಹಣ್ಣಾದರೆ ತುಂಬ ಸ್ಮೂತ್ ಇರ್ತದೆ. ಇದರಿಂದ ನಮಗೆ ಮೆಣಸ್ಕಾಯಿ ಎಲ್ಲ ಮಾಡ್ಬೋದು, ತುಂಬ ಚೆನ್ನಾಗಿರ್ತದೆ. ಇದನ್ನು ಈಗ ಕಟ್ ಮಾಡಿಕೊಳ್ತೇನೆ. ಇಷ್ಟು ದೊಡ್ಡದಾಗಿ ಬೇಡ ನಮಗೆ. ನಾನು ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ತೇನೆ, ಯಾಕಂತ ಹೇಳಿದರೆ ಅದರಲ್ಲಿ ಮೇಣೆ ಎಲ್ಲ ಇರ್ತದೆ ನೋಡಿ, ಅದು ಸ್ವಲ್ಪ ಬಿಡಲಿ ಅಂತ ಹೇಳಿ ಕಟ್ ಮಾಡಿದ ಕೂಡಲೇ ನೀರಿಗೆ ಹಾಕ್ಕೊಳ್ತೇನೆ. ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಸೈಜಿಗೆ ಕಟ್ ಮಾಡಿದರೆ ಆಯಿತು. ಈ ಹಲಸಿನ ಹಣ್ಣಿದು ಸೀಸನ್ ಎಲ್ಲ ಮುಗಿತಾ ಬಂತು. ಈ ವರ್ಷಕ್ಕೆ ಹಣ್ಣೆಲ್ಲ ಉಂಟಲ್ಲ ಮುಗಿತಾ ಬಂದಿದೆ ಅಂತಲೇ ಹೇಳ್ಬೋದು. ಇದು ನಮ್ಮ ಪಕ್ಕದ ಮನೆಯಲ್ಲಿ ಲಾಸ್ಟ್ ಹಣ್ಣು ಅಂತ ಹೇಳಿದ್ರು ಅವರು ಕೊಡುವಾಗಲೇ. ಇನ್ನಿಲ್ಲ, ಇದು ಲಾಸ್ಟ್ ಹಣ್ಣು ಅಂತ ಹೇಳಿದ್ದಕ್ಕೆ ನಾನು ಇದರಿಂದೊಂದು ಪಕ್ಕ ನನಗೆ ಫ್ಲ್ಯಾಶ್ ಆಯಿತು, ಒಂದು ಮೆಣಸ್ಕಾಯಿ ಮಾಡಿದರೆ ಹೇಗಿರ್ತದೆ ಅಂತೇಳಿ. ಹಾಗೆ ಮಾಡು ಅಂತೇಳಿ ಹೊರಟಿದ್ದು. ಅಂದರೆ ಮೆಣಸ್ಕಾಯಿ ಅಂತ ಹೇಳಿದರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ, ತುಂಬ ಸ್ವೀಟಾಗಿ ಚೆನ್ನಾಗಿರ್ತದೆ ನೋಡಿ. ಹಾಗಾಗಿ ಇದರಿಂದ ಮಾಡಿದರೆ ಸ್ವಲ್ಪ ಸ್ಪೆಷಲ್ ಆಗಿರ್ತದೆ ನೋಡಿ. ಈ ಥರ ನೀರಲ್ಲಿ ಹಾಕಿಟ್ರೆ ನೀರಿದ್ದು ಕಲರ್ ನೋಡಿ ಅಂತೆ, ಆ ಮೇಣೆಲ್ಲ ಬಿಟ್ಟು ಹೋಗ್ತದೆ ನೋಡಿ. ಇದೆಲ್ಲ ನೀರೆಲ್ಲ ಬಸಿದುಂಟಲ್ಲ, ಇದನ್ನು ಹಾಗೆ ಬೇಯಿಸುವ. ಹಲಸಿನ ಹಣ್ಣಿನ ಮೆಣಸ್ಕಾಯಿಗೆ ಮೊದಲಿಗೆ ನಾವು ಮಸಾಲೆಯನ್ನು ಹುರಿದುಕೊಳ್ಬೇಕು. ಮಸಾಲೆಯನ್ನು ಹುರಿದುಕೊಂಡು ಅದರ ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಮತ್ತೆ ಈ ಹಲಸಿನ ಹಣ್ಣು ಬೇಯಿಸಿದಾಗ ಅದನ್ನು ಹಾಕಲಿಕ್ಕೆ ಸುಲಭ ಆಗ್ತದೆ. ಮಸಾಲೆಗೆ ಬೇಕಾಗಿ ನಾನಿಲ್ಲಿ ಒಂದು 2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತೇನೆ, 2 ಚಮಚದಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತೇನೆ, ಹಾಗೆ ಇನ್ನೊಂದು 2 ಚಮಚದಷ್ಟು ಉದ್ದಿನಬೇಳೆ. ಸ್ವಲ್ಪ ಕೆಂಪಗಾಗೋ ತನಕ ನಾವು ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ನಮ್ಮ ಉಡುಪಿಯಲ್ಲೆಲ್ಲ ಉಂಟಲ್ಲ, ಸಾಂಬಾರೆಲ್ಲ ಮಾಡಬೇಕಾದ್ರೆ ಕಡಲೆಬೇಳೆ ಜಾಸ್ತಿಯಾಗಿ ಯೂಸ್ ಮಾಡ್ತೇವೆ. ಈ ಕಡಲೆಬೇಳೆ ಹಾಕೋದ್ರಿಂದ ನಮ್ಮ ಸಾಂಬಾರೆಲ್ಲ ಸ್ವಲ್ಪ ದಪ್ಪಾಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಇದು ಒಂದು 5 ರಿಂದ 6 ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಳ್ತೇನೆ. ಇದರ ಒಟ್ಟಿಗೆ ನಾನೊಂದು 2 ಎಸಳು ಕರಿಬೇವನ್ನು ಕೂಡ ಹಾಕ್ಕೊಳ್ತೇನೆ. ಕರಿಬೇವು ಖಾಲಿ ಪರಿಮಳಕ್ಕೋಸ್ಕರ ನಾನು ಹಾಕ್ತಾ ಇರುವಂಥದ್ದು ನೋಡಿ. ಮೆಣಸು ಕೂಡ ಚೆನ್ನಾಗಿ ಉಬ್ಬಿ ಬರ್ತಾ ಉಂಟು. ಇನ್ನು ನಾವು ಇದನ್ನು ಮಸಾಲೆಗೆ ರುಬ್ಬಿಕೊಳ್ಳಿಕ್ಕೆ ಹಾಕ್ಕೊಳ್ಬೇಕು ನೋಡಿ. ನಾನಿಲ್ಲಿ ಕರಿ ಎಳ್ಳನ್ನು ಚೆನ್ನಾಗಿ ಹುರಿದುಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇನೆ. ಹುರಿಬೇಕಾದ್ರೆ ಒಂದು 3 ರಿಂದ 4 ಚಮಚದಷ್ಟು ಕರಿ ಎಳ್ಳನ್ನು ತಗೊಂಡಿದ್ದೆ, ಪೌಡ್ರ್ ಆಗುವಾಗ ಇಷ್ಟ ಆಗಿದೆ. 1/4 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ, ಎಳ್ಳಿನ ಪೌಡರ್. ಇನ್ನು ಹುರಿದಂತಹ ಮಸಾಲೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತೇನೆ, ನುಣ್ಣಗೆ ರುಬ್ಬಿಕೊಳ್ಳುವ. ಈ ಹಲಸಿನ ಹಣ್ಣು ಹಾಕಿ ಅದಕ್ಕೆ ಮುಳುಗುವಷ್ಟು ನೀರನ್ನು ಮಾತ್ರ ನಾನು ಹಾಕಿದ್ದೇನೆ. ಇಷ್ಟನ್ನು ಹಾಕಿ ಬೇಯಲಿಕ್ಕಿಡುವ. ಅದರ ಒಟ್ಟಿಗೆ ನಾನೀಗ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕಿವುಚಿಟ್ಕೊಂಡಿದ್ದೆ, ಅದರ ನೀರನ್ನು ಸೇರಿಸ್ತೇನೆ. ಇಲ್ಲಿ ಹುಳಿ, ಉಪ್ಪು, ಬೆಲ್ಲ ಸರಿಯಾಗಿ ಹಾಕಬೇಕು. ಅದು ಹಾಕಿದ್ರೇ ಕಡಕ್ಕಾಗಿ ಹಾಕಿದ್ರೇ ನಮ್ಮ ಮೆಣಸ್ಕಾಯಿ ಚೆನ್ನಾಗಿ ಬರೋದು. ಹಾಗೆಯೇ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ, ಅದನ್ನು ಕೂಡ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತೇನೆ. ಇಲ್ಲಿ ನಾನು ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲವನ್ನು ತಗೊಂಡೆ. ಹಾಗೆಯೇ ಅರ್ಧ ಚಮಚದಷ್ಟು ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಹುಳಿ, ಉಪ್ಪು, ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಉಪ್ಪೆಲ್ಲ ಹಾಕೋದ್ರಿಂದ ಈ ಹಲಸಿನ ಹಣ್ಣು ಉಂಟಲ್ಲ ಅದೆಲ್ಲ ಕರೆಕ್ಟಾಗಿ ಹೇಳ್ಕೊಳ್ತದೆ. ನಾವು ಲಾಸ್ಟಿಗೆ ಹಾಕಿದರೆ ಈ ಹಲಸಿನ ಹಣ್ಣು ಉಪ್ಪು, ಹುಳಿ, ಖಾರ ಎಲ್ಲ ಏನು ಹೇಳ್ಕೊಳ್ಳೋದಿಲ್ಲ. ಇದೊಂದು ಇನ್ನು 10 ರಿಂದ 15 ನಿಮಿಷ ಬೇಯಿಸಿದರೆ ಸಾಕು. ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಬೇಯಲಿ ನೋಡಿ. ಇಷ್ಟು ಬೆಂದರೆ ಸಾಕು. ಇನ್ನು ನಾವು ಮಸಾಲೆ ಎಲ್ಲ ಹಾಕಿ ಆದ ನಂತರ ಸ್ವಲ್ಪ ಬೇಯಿಸ್ತೇವಲ್ಲ, ಆವಾಗ ಅದು ಫುಲ್ ಬೇಯ್ತದೆ. ಒಂದು 3/4ರಷ್ಟು ಬೇಯಿಸಿದರೆ ಸಾಕು ನೋಡಿ. ಇಷ್ಟಾದರೆ ಸಾಕು. ಇದಕ್ಕೆ ನಾವು ರುಬ್ಬಿದ ಮಸಾಲೆಯನ್ನು ಹಾಕೊಳ್ಳುವ. ಮಸಾಲೆ ನೋಡಿ ನುಣ್ಣಗೆ ರುಬ್ಬಿಕೊಂಡಿದ್ದೇನೆ ನೋಡಿ. ಇಷ್ಟು ನುಣ್ಣಗೆ ರುಬ್ಬಿಕೊಳ್ಬೇಕು, ಸ್ವಲ್ಪ ಕೂಡ ತರಿ ಇರಬಾರ್ದು. ಮತ್ತು ನಾವಿಲ್ಲಿ ತೆಂಗಿನಕಾಯಿ ಉಂಟಲ್ಲ ಸ್ವಲ್ಪ ತಗೋಬೇಕು. ಯಾಕಂತ ಹೇಳಿದರೆ ನಾವು ಕಡಲೆಬೇಳೆ ಹಾಕಿರ್ತೇವೆ ನೋಡಿ, ಅದೇ ದಪ್ಪ ಆಗ್ತದೆ. ರುಬ್ಬಿಕೊಳ್ಳಿಕ್ಕೆ ಕೂಡ ಅಷ್ಟೇ ಸ್ವಲ್ಪನೇ ನೀರು ಹಾಕಿ ನಾವು ರುಬ್ಬಿಕೊಳ್ಬೇಕು, ತುಂಬ ನೀರು ಮಾಡಬಾರ್ದು. ಹಾಗೆಯೇ ಬೇಯಲಿಕ್ಕೆ ಕೂಡ ಸ್ವಲ್ಪ ನೀರಿಟ್ಟು ಬೇಯಿಸಬೇಕು. ನಮ್ಮ ಮೆಣಸ್ಕಾಯಿ ಯಾವತ್ತುಂಟಲ್ಲ ಸ್ವಲ್ಪ ಗಟ್ಟಿನೇ ಇರ್ತದೆ. ಇದು ಸರಿ ಕುದಿಬೇಕು. ಈ ಮೆಣಸ್ಕಾಯಿ ಉಂಟಲ್ಲ ಈ ಅನ್ನಕ್ಕೆ, ಚಪಾತಿ, ಪೂರಿ ಹಾಗೆಯೇ ದೋಸೆಗೆ ಒಳ್ಳೆ ಕಾಂಬಿನೇಷನ್. ಇನ್ನೊಂದು ಸಿಂಪಲ್ ಆಗಿ ಒಗ್ಗರಣೆ ಕೊಡುವ. ಒಗ್ಗರಣೆಗೆ ನಾನಿಲ್ಲಿ 1 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಳ್ತೇನೆ. ಸಾಸಿವೆ 1 ಚಮಚದಷ್ಟು. ಸಾಸಿವೆ ಸ್ವಲ್ಪ ಸಿಡಿತಿದ್ದಾಗೇ ಇದಕ್ಕೆ 1 ಬ್ಯಾಡಿಗೆ ಮೆಣಸನ್ನು ಕಟ್ ಮಾಡಿಕೊಂಡು ಹಾಕೊಳ್ತೇನೆ. ಮೆಣಸು ಸ್ವಲ್ಪ ಉಬ್ಬಿ ಬರಲಿ. 1 ಎಸಳು ಕರಿಬೇವನ್ನು ಕೂಡ ಹಾಕೊಳ್ಳುವ. ಅಲ್ಲಿಗೆ ನಮ್ಮ ಒಗ್ಗರಣೆ ರೆಡಿಯಾಗಿದೆ. ಅಲ್ಲಿಗೆ ನಮ್ಮ ಮೆಣಸ್ಕಾಯಿ ರೆಡಿ ಆಯಿತು ನೋಡಿ, ಯಾವ ರೀತಿ ಬಂದಿದೆ ಅಂಥೇಳಿ. ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ಕೂಡ ಸೂಪರಾಗಿರ್ತದೆ. ಒಳ್ಳೆ ಮೆಣಸ್ಕಾಯಿ ನೋಡಿ, ಎಲ್ಲಿ ಕೂಡ ನೀವು ತಿಂದಿರಲಿಕ್ಕಿಲ್ಲ, ಅಷ್ಟು ಸ್ಪೆಷಲ್ ಆಗಿದೆ. ಹೇಗೆ ಬಂದಿದೆ ನೋಡಿ, ತುಂಬಾ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಟೇಸ್ಟ್ ಕೂಡ ಸೂಪರ್ ಆಗಿದೆ. ಎಲ್ಲ ಥರದ ತಿಂಡಿಗೂ ಸೈಡ್ ಡಿಶ್ ಆಗಿ ಪರ್ಫೆಕ್ಟ್ ಆಗಿರ್ತದೆ.
ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಹಲಸಿನ ಹಣ್ಣಿನ ಮೆಣಸ್ಕಾಯಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.